ನನ್ನ ಅಪ್ಪ ಹಾಗೂ ನನ್ನ ಅಜ್ಜಿಯ ಆಶೀರ್ವಾದದೊಂದಿಗೆ. ಅಮ್ಮ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಇರು ಬಾಕ್ಸ್ ತಗೊಂಡ್ಬರ್ತೀನಿ. ಡ್ಯಾಡಿ, ಕಾಲೇಜ್ ಹೋಗಿ ಬರ್ತೀನಿ. ಓಕೆ, ಟೇಕ್ ಕೇರ್. ಓ ಮಚ್ಚ, ಏನು ಬುಲ್ಬುಲ್, ಮಾತಾಡೋಕ್ಕಿಲ್ವಾ? ನಿನ್ನ ಹತ್ರ ಮಾತಾಡಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೀನಿ. ಏನೇ ನಿಂಗೆ ಅರ್ಥ ಆಗಲ್ವಾ? ನೀನು ಅವನಿಗೆ ಇದೇ ಥರ ರೆಸ್ಪಾನ್ಸ್ ಮಾಡಿದ್ರೆ ನಾನು ಹೋಗಿ ನಿಮ್ಮ ಅಣ್ಣಂಗೆ ಹೇಳ್ಬಿಡ್ತೀನಿ. ಏನು ಇವಳು ಈ ಥರ ಮಾತಾಡ್ತಿದ್ದಾಳೆ? ಯಾರೇನು ಮಾತಾಡ್ತೀನಿ? ನನ್ನ ಪ್ರೀತಿ ಮೇಲೆ ನಂಗೆ ನಂಬಿಕೆ ಇದೆ. ಬುಲ್ಬುಲ್, ಸಾಯಂಕಾಲ ಫಿಲ್ಮ್ಗೆ ಹೋಗೋಣವಾ? ನಾಗರಾವ್ ಫಿಲ್ಮ್ನ ರಿಲೀಸ್ ಮಾಡಿದ್ದಾರೆ. ಸೂಪರ್ ಹಿಟ್ ಸಿನಿಮಾ. ಟೀ ಕುಡಿಯೋಣವಾ? ಬೇಡ ಮಚ್ಚ, ಇನ್ನೆಲ್ಲ ಕುಡಿದ್ಬಿಟ್ಟು ಬಾಡಿ ಎಲ್ಲ ಹೀಟ್ ಆಗಿಬಿಟ್ಟಿದೆ. ಬಾ, ಇಲ್ಲೇ ಎಲ್ಲರೂ ಎಳ್ನೀರು ಕುಡಿಯೋಣ ಬಾ. ಮಚ್ಚ, ನೀನು ಹಿಂಗೆಲ್ಲ ಮಾಡಿದ್ರೆ ಆಗಲ್ಲ ಕಣೋ. ಒಂದು ಕೆಲಸ ಮಾಡು, ಇವತ್ತು ರಾತ್ರಿಗೆ ನಮ್ಮ ರೂಮಿಗೆ ಬಂದುಬಿಡು. ಚೆನ್ನಾಗಿ ಎಣ್ಣೆ ಹೊಡಿಯೋಣ. ಆಗ ನೋಡು ಮಚ್ಚ, ನಿಂಗೆ ನಾನು ಎಂತೆಂಥ ಐಡಿಯಾ ಕೊಡ್ತೀನಂತ. ಆದರೆ ಎಣ್ಣೆ ನಿಂದೆ ಅಪ್ಪ, ಯಾಕಂದರೆ ಐಡಿಯಾನು ನಿನಗೆ ಅಲ್ವೇ? ಎಣ್ಣೆ ತಾನೇ ಕೊಡಿಸ್ತೀನಿ ಬಿಡು, ಅದಕ್ಕೆ ಟೆನ್ಷನ್ ಮಾಡ್ಕೊತೀಯ. ಮಗ, ಏನು ಹೇಳು, ನೀನು ಮತ್ತೆ ಗ್ರೇಟ್ ಮಚ್ಚ. ಯಾಕೆ? ಯಾಕಂತ ಕೇಳ್ತೀಯಲ್ಲೋ? ಅಷ್ಟು ದೊಡ್ಡ ಶ್ರೀಮಂತರ ಮನೆ ಹುಡುಗಿಗೆ ಕಾಳಾಕಿದ್ಯಲ್ಲ, ಇನ್ನು ಧೈರ್ಯ ಮಾತ್ರ ಮೆಚ್ಚಲೇಬೇಕು. ನಾನು ಇಷ್ಟಪಟ್ಟಿದ್ದು ಅವಳನ್ನ, ಅವಳು ಶ್ರೀಮಂತಿಕೆನಲ್ಲ. ಏನೇ ಹೇಳು ಮಚ್ಚ, ಏನಾದರೂ ಅವಳು ಬಿದ್ದರೆ ನಿನ್ನ ಲೈಫ್ ಸೆಟ್ಲು. ನೀನೇನು ಚಿಂತೆ ಮಾಡಬೇಡ, ಒಂದು ಒಳ್ಳೆ ಐಡಿಯಾ ನಾನು ಕೊಡ್ತೀನಿ. ನೀನೇನು ಮಾಡ್ತೀಯ ನಂಗೆ ಗೊತ್ತಿಲ್ಲ, ನನ್ನ ಲವ್ ಓಕೆ ಆಗ್ಬೇಕಷ್ಟೆ. ಏನು ಚಿಂತೆ ಮಾಡಬೇಡ, ನಾನಿದ್ದೀನಿ. ಮಗ, ಒಂದು ಅರ್ಜೆಂಟ್ ಕೆಲಸ ಐತೆ, ಹಿಂಗೋಗಿ ಹಿಂಗೆ ಬಂದುಬಿಡ್ತೀನಿ. ಆಯ್ತು ಮಗ, ಹುಷಾರಾಗಿ ಹೋಗೋ. ಎಣ್ಣೆ ಜಾಸ್ತಿ ಹೊಡೆದಿದೆಯಾ? ಸರಿ ಮಚ್ಚ. ಇಲ್ಲಿ ಯಾವನೋ ರಾಜ? ನಾನೇ ರಾಜ. ಏನು ಹೇಳಿ? ಏನಲ್ಲೇ ನನ್ನ ತಂಗಿ ಫಿಲಂಬಾ ಅಂತ ಕರಿತೀಯ? ಕೊಬ್ಬೇನೋ? ನಿನ್ನ ಬಗ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಇದು ಫಸ್ಟ್ ಟೈಮ್ ಅಂತ ಬಿಡ್ತಾ ಇದ್ದೀನಿ, ಇಲ್ಲ ಅಂದರೆ ಕಥೆನೇ ಬೇರೆ. ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ, ನೋಡ್ಕೋತೀನಿ. ನಿನ್ನೆ ನಾನು ಅವಳು ಫಿಲ್ಮಿಗೆ ಬಾ ಅಂತ ಕರೆದಿದ್ದು, ಇವನಿಗೆ ಯಾರು ಹೇಳಿದ್ರು? ಅದೇ ಕಣೋ, ನಿನ್ನೆ ಅವಳ ಫ್ರೆಂಡು. ಏನೇ ನಿಂಗೆ ಅರ್ಥ ಆಗಲ್ವಾ? ನೀನು ಅವನಿಗೆ ಇದೇ ಥರ ರೆಸ್ಪಾನ್ಸ್ ಮಾಡಿದ್ರೆ ನಾನು ಹೋಗಿ ನಿಮ್ಮ ಅಣ್ಣಂಗೆ ಹೇಳ್ಬಿಡ್ತೀನಿ. ಅವಳೇ ಹೇಳಿರ್ತಾಳೆ, ಮತ್ತೆ ಹೇಳಿರ್ತಾಳೆ. ಅವಳ ಹೀಗೆಲ್ಲ ಮಾಡಿರೋದು? ಲವ್ವಿಗೆ ಗಡ್ಡ ಮಾಡೋದು ಕಾಮನ್ ಕಣ. ನೀನು ಕೆಲಸ ಮಾಡು, ಇವತ್ತೊಂದು ಒಳ್ಳೆ ಗಿಫ್ಟ್ ಕೊಟ್ಬಿಡು. ನೋಡು ಮಚ್ಚ, ನೀನು
ನಾನು ಗಿಫ್ಟ್ ಕೊಟ್ಟರೆ ಅವಳು ತಗೊಳ್ತಾಳ, ಬೈದು ಬಿಟ್ರೆ ಮರ್ಯಾದೆ ಹೋಗುತ್ತೆ. ಏನು ಮಾಡೋದು? ನೀನೇನು ಭಯ ಪಡಬೇಡು. ನಿನ್ನೆ ನೋಡಿದ್ಯಲ್ಲೋ, ನಿನ್ನೆ ನೋಡಿ ನಗಾಡ್ಕೊಂಡು ಹೋಗಿರೋದು. ಇದನ್ನೆಲ್ಲ ನೋಡಿದ್ರೆ ನನಗನ್ಸುತ್ತೆ ಇವತ್ತು ರಾತ್ರಿ ಅವಳು ನಿನ್ನ ನೆನಪಲ್ಲೇ ಕೂತಿರ್ತಾಳಂತ. ಏನು ಬುಲ್ಬುಲ್, ಮಾತಾಡೋಕ್ಕಿಲ್ವಾ? ನಿನ್ನ ಹತ್ರ ಮಾತಾಡಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೀನಿ. ನೋಡು, ಇವತ್ತು ಗಿಫ್ಟ್ ಕೊಟ್ಟು ಬಂದಿದೀಯಾ, ನಾಳೆ ಅವಳೇ ಬಂದು ಪ್ರಪೋಸ್ ಮಾಡ್ತಾಳೆ. ಹೌದಾ? ಲೇ, ಮೊನ್ನೆ ಹೇಳಿದೆ ತಾನೇ ನನ್ನ ತಂಗಿ ತಂಟೆಗೆ ಬರಬೇಡ ಅಂತ. ಏನೋ ಅವಳು ಗಿಫ್ಟ್ ಕೊಡ್ತೀಯ ನೀನು? ಅವಳ್ದು ಒಂದು ದಿನದ ಖರ್ಚು ನೀನು ವರ್ಷ ಪೂರ್ತಿ ದುಡಿದು ಸಂಪಾದನೆ ಮಾಡೋಕ್ಕಾಗಲ್ಲ. ಕೂಲಿ ನನ್ನ ಮಗನೇ, ಆಸೆ ಪಡೋ ಮೊದಲು ಯೋಗ್ಯತೆ ಇದೆ ಅಂತ ತಿಳ್ಕೊ. ನನ್ನ ಹತ್ರ ಹಣಬಲ ಇಲ್ಲದೆ ಇರ್ಬೋದು, ಆದರೆ ತೋಳ್ಬಲ ಇದೆ, ಜನಬಲ ಇದೆ. ಹೋಗ್ಲಿ ಬೇಡ ಚಿಲ್ಲರೆ ನನ್ನ ಮಗ, ನಿಮ್ಮ ರೇಂಜೇನೋ ಅವ್ನ ರೇಂಜ್. ಅದೇ ಹೇಳ್ತಾ ಇರೋದು, ಈ ಬಡವ ನನ್ನ ಮಗಂಗೆ ಯಾಕೆ ಬೇಕಿವೆಲ್ಲ? ಏಯ್, ಏನ್ ಬಡವ ಅಂತ ಇದೆಯಾ? ಬಡವನಾಗಿ ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಹಾಕ್ತಿದ್ದವನು ಇವತ್ತು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನ್ ಆಗಿರೋದು. ನೀನು ನಿಮ್ಮಪ್ಪನ ದುಡ್ಡಲ್ಲಿ ಬದುಕ್ತಾ ಇದೆಯಾ? ನಾನ್ ದುಡ್ದು ನಿಮ್ಮಪ್ಪನ ಮೀರ್ಸ್ ಬೆಳಿತೀನಿ. ದಿಸ್ ಇಸ್ ಮೈ ಚಾಲೆಂಜ್. ಏಯ್, ಬೇಕಾದಾಗ್ಲಿ ಕಣೋ, ಈ ಜನ್ಮದಲ್ಲಿ ನನ್ನ ತಂಗಿ ನಿಂಗೆ ಕೊಡಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗೋ. ಏಯ್, ನೀನ್ ಕೊಡದೆ ಹೋದ್ರೆ ಕತ್ತೆ ಬಾಲ ಕುದುರೆ ಜೊಟ್ಟು. ನೆನ್ಪಿಟ್ಕೋ, ನಂಗೂ ಒಂದ್ ಟೈಮ್ ಬರುತ್ತೆ, ಆವಾಗ ತೋರಿಸ್ತೀನಿ ನಾನು ಯಾರು ಅಂತ. ಹಲೋ, ನಿಮ್ಗೆ ಎಷ್ಟು ದಿವಸದಿಂದ ಹೇಳ್ತಾ ಇದ್ದೀನಿ, ಯಾವಾಗ ಲೋನ್ ಕ್ಲಿಯರ್ ಮಾಡ್ತೀರಾ? ಅಷ್ಟಲ್ಲ ಇಷ್ಟಲ್ಲ 55 ಲಕ್ಷ ಈ ವಾರದೊಳಗಡೆ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಮನೆ ಖಾಲಿ ಅದೇ ಸರ್ ಹಲೋ. ನೀನು ನಿಮ್ಮಪ್ಪನ ದುಡ್ಡಲ್ಲಿ ಬದುಕ್ತಾ ಇದೆಯಾ? ನಾನ್ ದುಡ್ದು ನಿಮ್ಮಪ್ಪನ ಮೀರ್ಸ್ ಬೆಳಿತೀನಿ. ದಿಸ್ ಇಸ್ ಮೈ ಚಾಲೆಂಜ್. ಚೆನ್ನಾಗಿದ್ಯಾ? ತುಂಬಾ ವರ್ಷ ಆಯ್ತು. ಏನ್ ಚೆನ್ನಾಗೋ ಏನೋ. ಚೆನ್ನಾಗಿದೀಯಾ ಅಂತ ಹೇಳೋದಕ್ಕಿಂತ ಬದುಕಿದೀನಿ ಅಂತ ಹೇಳ್ಬೋದು ಅಷ್ಟೆ. ಯಾಕೆ, ಏನಾಯ್ತು? ನೀವು ಆವಾಗಲೇ ರಿಚ್ ಪೀಪಲ್ ಅಲ್ವಾ? ಅದು ಆವಾಗ. ಇವಾಗ ತಿನ್ನಕ್ಕೆ ಕೂಡ ಗತಿ ಇಲ್ಲ. ಅಪ್ಪ ತೀರ್ಕೊಂಡ್ಮೇಲೆ ಅಣ್ಣಂಗೆ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಯಿತು. ಅದೇ ಟೆನ್ಷನಲ್ಲಿ ಅವನಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಯಿತು. ಅವನ ಆಸ್ಪತ್ರೆ ಖರ್ಚಿಗೆ ಇರೋ ಬರೋದನ್ನೆಲ್ಲ ಮಾರಿ ಬಾಡಿಗೆ ಮನೇಲಿದ್ದೀವಿ. ಸಾಲ ಕೊಟ್ಟೋರು ದಿನೇ ಫೋನ್ ಮಾಡಿ ಪೀಡಿಸ್ತಾರೆ. ಹೌದಾ? ನನ್ಗೆ ಹೇಳ್ಬೇಕು ತಾನೆ, ನಾನೇನಾದರೂ ಸಹಾಯ ಮಾಡ್ತಿದ್ದೆ. ನಿನಗೆ ಹೇಳಿದ್ರೆ ನೀನು ಮಾಡ್ತೀಯಾ ಅಂತ ಗೊತ್ತು, ಅದಕ್ಕೆ ಹೇಳಿಲ್ಲ. ಯಾಕೆ? ನಿನ್ನ ಮುಂದೆ ನಾನು ಈ ಪರಿಸ್ಥಿತಿಲಿ ಹೇಗೆ ಬರಲಿ? ಅಪ್ಪನ ಜೊತೆ ನನ್ನ ಗಂಡನೂ ಹೋಗ್ಬಿಟ್ರು. ಸೊ ಯಾಕೆ ನೀವತ್ತು ನಾ ಹೇಳಿದ್ದೆಲ್ಲ ನಿಮ್ಮ ಅಣ್ಣಿಗೆ ಹೇಳಿ ಎಲ್ಲ ಹಾಳು ಮಾಡಿಬಿಟ್ಟು? ನಾನೇನು ಹೇಳಲಿಲ್ಲ, ಎಲ್ಲ ಮಾಡಿದ್ದು ನಿನ್ನ ಫ್ರೆಂಡ್. ಯಾವ ಫ್ರೆಂಡ್? ಅದೇ ಮಂಜು. ಮಂಜುನಾ? ಹಾ, ಅವನೇ. ಆವತ್ತು ಅಣ್ಣ ನಿನ್ನ ಜೊತೆ ಜಗಳ ಮಾಡಿ ಬಂದ ದಿವಸ ಅವನು ಅಣ್ಣ ಇಬ್ಬರೂ ಸೇರಿ ಡ್ರಿಂಕ್ಸ್ ಮಾಡಿ ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ. ಅದು ನಾನು ನಿಂಗೆ ಹೇಳಬೇಕು ಅಂದರೆ ನೀನು ಕೇಳಿಸ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ ಅಂತ ಗೊತ್ತಾಯಿತು. ಅದು ಅಲ್ಲದೆ ನಾನು ನಿನ್ನ ಜೊತೆ ಓಡ್ ಬಂದರೆ ಅಣ್ಣ ನಮ್ಮಿಬ್ಬರನ್ನ ಹುಡುಕಿ ಸಾಯಿಸ್ತಿದ್ದ. ಅದಕ್ಕೆ ಸುಮ್ಮನಾದೆ. ನಂಗೆ ನಂಬೋಕೆ ಆಗ್ತಿಲ್ಲ. ಅವನ್ಯಾಕೆ ಈ ಕೆಲಸ ಮಾಡಬೇಕು? ದುಡ್ಡು, ಹಣ. ಅವನು ಪ್ರತಿದಿನ ಅಣ್ಣನ ಮೀಟ್ ಮಾಡೋಕೆ ಬರ್ತಿದ್ದ. ಮಗ, ಒಂದು ಅರ್ಜೆಂಟ್ ಕೆಲಸ ಐತೆ, ಹಿಂಗೋಗಿ ಹಿಂಗೆ ಬಂದ್ಬಿಟ್ಟು ನನ್ನ ಬಗ್ಗೆ ಕಾಲೇಜಲ್ಲಿ ನಡೆದಿರೋದನ್ನೆಲ್ಲ ಹೇಳಿ ದುಡ್ಡು ಇಸ್ಕೊಂಡು ಹೋಗ್ತಿದ್ದ ಅನ್ನೋದು ಆಮೇಲೆ ಗೊತ್ತಾಯ್ತು. ಇವನೇ ಅಣ್ಣಂಗೆಲ್ಲ ಹೇಳಿದ್ರೆ ಕಷ್ಟ ಅಂತ ನಂಗೆ ಎಷ್ಟೇ ಮಾತಾಡಬೇಕು ಅನ್ಸಿದ್ರು ಬೇಕು ಅಂತಾನೆ ನಿನ್ನ ಹತ್ರ ಮಾತಾಡದೆ ಸುಮ್ಮನಿರ್ತಿದ್ದೆ. ನನ್ನ ಜೊತೆನೇ ಇದ್ದು ನನ್ನ ಬೆಳಗ್ಗೆ ಬೆಂಕಿಟ್ಬಿಟ್ಟು ನಾವು ಈ ಜಗತ್ತಲ್ಲಿ ಅಪ್ಪ ಅಮ್ಮನ ಬಿಟ್ಟು ಯಾರನ್ನೂ ನಂಬಾರ್ದು. ಓಕೆ, ಐ ವಿಲ್ ಟೇಕ್ ಕೇರ್. ನಾನಿದ್ದೀನಿ.
ಪ್ರೇಮ, ಲವ್ ಅಂದರೆ ಬರೀ ದೈಹಿಕ ಸಂಬಂಧವಲ್ಲ, ಹೃದಯಗಳ ಒಳನೋಟ, ಪಿಸು ಮಾತು, ಇದೇ ಪ್ರೀತಿ. ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಗೂಗಲ್ ಪೇ ಮೂಲಕ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್.